ಕಟ್ಟ ಮೇಲೆ ಹೋರಾಟ ರೂಪರೇಷೆಗಳನ್ನು ಮಾಡ್ತೀವಿ. ಇವತ್ತು ಸಮಸ್ಯೆಯಿಂದ ಸಂಘಟನೆ, ಸಂಘಟನೆಯಿಂದ ಹೋರಾಟ. ಇವತ್ತು ಪ್ರತಿಯೊಂದು ವಿಚಾರ ಕೂಡ ಇವತ್ತು ಹೋರಾಟ ಮಾಡಬೇಕಾಗಿದೆ. ಇವತ್ತು ಶುದ್ಧ ಕುಡಿಯುವ ನೀರಿಗಾಗಿ ಹೋರಾಟ ಮಾಡಬೇಕಾಗಿದೆ. ನಮ್ಮನ್ನ ಉಳ್ತಕ್ಕಂಥ ಭೂಮಿಯನ್ನ ಮತ್ತೊಬ್ಬ ಯಾರೋ ಕಸಿತಾ ಇದ್ದಾನಂತ ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಮತ್ತೆ ತಿನ್ನೋ ಆಹಾರ ಬಗ್ಗೆ, ಪ್ರಕೃತಿ ಬಗ್ಗೆ, ಮೊನ್ನೆ ಇನ್ನಿತರೆ ಈ ಒಂದು ಹೋರಾಟವೇ ಇವತ್ತು ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಹಾದಿಯಲ್ಲಿ ಇವತ್ತು ನಾವೇನು ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವು ನ್ಯಾಯ ಸಿಗೋದೇ ಇಲ್ಲ. ಇವತ್ತಿನ ಎಕ್ಸಾಂಪಲ್ ನಮ್ಮ ಚನ್ನರಾಯಪಟ್ಟಣ ಭಾಗದ ಒಂದು ವಿಚಾರ, ಆಮೇಲೆ ನಮ್ಮ ಶೆಟ್ಟಿಗೆರೆ ಗ್ರಾಮದ್ದು ಚಿಕ್ಚಾಲ ಪಕ್ಕದಲ್ಲಿರ್ತಕ್ಕಂಥ ಶೆಟ್ಟಿಗೆರೆ, ಅದು ಅದಕ್ಕೆ ಮೊನ್ನೆ ತಾನೇ ಆದೇಶ ಆಗಿದೆ. ಆ ಆದೇಶಕ್ಕೆ ನಮ್ಮ ರೈತರ ಗೆಲುವು ಸಿಕ್ಕಿದೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಳ್ಳಾಪುರ ಮಂಜೇಗೌಡರ ನೇತೃತ್ವದಲ್ಲಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರ ಒಂದು ಶಕ್ತಿಯಿಂದ ಇವತ್ತು ಹೋರಾಟ ಜಯ ಸಿಕ್ಕಿದೆ. ಇವತ್ತು ಮೊನ್ನೆ ಕೋರ್ಟ್ನಲ್ಲಿ ಯಾಕೆ ಸಿಗತ್ತೆ ಅದು, ಏನಕ್ಕೆ ಸಿಗತ್ತೆ ಅದು? ಒಂದು ಗಟ್ಟಿಯಾದ ಒಂದು ಶಕ್ತಿಯನ್ನ ಇಟ್ಕೊಂಡು ಹೋರಾಟ ಅಂತ ಮಾಡಿದಾಗ ಖಂಡಿತ ಸಿಗತ್ತೆ ಅದು. ಖಂಡಿತವಾಗಿ ಹೋರಾಟದಲ್ಲಿ ಶಕ್ತಿ ಇದೆ. ಹೋರಾಟದಲ್ಲಿ ಕಿಚ್ಚಿಟ್ಕೋಬೇಕು. ಇವತ್ತು ನನಗೆ ಅನ್ಯಾಯ ಆಗಿದೆ, ನಾಳೆ ಇನ್ನೊಬ್ರಿಗೆ ಅನ್ಯಾಯ ಆಗ್ತದೆ. ಇವತ್ತು ನನಗೇನು ಆಗಿಲ್ಲ ಅಂತ ಕೂತ್ಕೊಂಡ್ರೆ ಏನಾಗತ್ತೆ, ನಾಳೆ ಅವ್ರಿಗೆ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ತಾಲೂಕಿನಲ್ಲಿ ಎಲ್ಲರೂ ಎಚ್ಚೆತ್ಕೊಂಡು ಒಂದು ಸಂಘಟನೆಯನ್ನ ಕಟ್ಕೊಂಡು, ಒಂದು ರೈತ ಸಂಘಟನೆಯನ್ನ ಕಟ್ಕೊಂಡು, ಇವತ್ತು ರೈತ ಸಂಘಟನೆ ಹತ್ರ ಅನ್ನದಾತ, ಇವತ್ತು ಅನ್ನದಾತರು ಅಂತಂದ್ರೆ ಇಡೀ ನಮ್ಮ ರಾಜ್ಯ ಒಂದೇ ಅಲ್ಲ, ನಮ್ಮ ದೇಶಕ್ಕೂ ಅನ್ನ ಹಾಕೋರು ನಾವೇ. ಇವತ್ತು ನಾವು ನೇಗಲು ಕಟ್ಟಲಿಲ್ಲ ಅಂತಂದ್ರೆ ಇವತ್ತು ಒಂದು ಕಾಳು ಅನ್ನ ಬರಲ್ಲ, ಒಂದು ಕಾಳು ಗೋಧಿ ಬರಲ್ಲ, ಒಂದು ಕಾಳು ಸಾಕಷ್ಟು ಕಡ್ಡಿ ಕೂಡ ಬರಲ್ಲ ಆಚೆ, ಹೌದಾ ಇಲ್ವಾ? ಹಾಗಾಗಿ ಇವತ್ತು ನಾವು ಒಂದು ಪ್ರತಿಯೊಂದು ಬೇಡಿಕೆಯನ್ನ ನಾವು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಇವತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ರೇಷ್ಮೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ವೈದ್ಯಕೀಯ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮೀನುಗಾರಿಕೆ, ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನ ಇಲ್ಲಿಗೆ ಆಹ್ವಾನ ನಮ್ಮ ತಾಲೂಕು ಅಧ್ಯಕ್ಷರು ಕೊಟ್ಟಿದ್ರು. ಆಹ್ವಾನ ಕೊಟ್ಟಿದ್ದಲ್ಲಿಗೆ ಕಾರ್ಯಕ್ರಮಕ್ಕೆ ಬನ್ನಿ, ಮುಖ್ಯ ಅತಿಥಿಗಳಾಗಿ ಬನ್ನಿ ಅಂತ. ಈ ಮುಖ್ಯ ಅತಿಥಿಗಳನ್ನ ಯಾರಾದ್ರೂ ಗಲಾಟೆ ಮಾಡ್ತಾರ, ಅವ್ರನ್ನ ದಂಡಿಸ್ತಾರ, ಇಲ್ಲ ಏನು ಕಟ್ಟಾಕ್ತಾರ, ಇಲ್ಲ ಹೊಡಿತಾರ? ಬಂದು ಏನಿದೆ ಇಲ್ಲಿ ಬಂದಿರ್ತಕ್ಕಂಥ ರೈತರನ್ನ ಒಂದು ಅಹವಾಲುಗಳನ್ನ ತಂದಿದ್ದಾವೆ. ಪಾಪ ಮುಗ್ಧ ರೈತರು ಯಾವುದೋ ಒಂದು ವಿಚಾರಗಳಲ್ಲಿ ಖಾತೆ ಬದಲಾವಣೆ ಆಗಿರಲ್ವ, ಇನ್ನೊಂದೇನಾಗ ತಗೊಂಡು ಅದನ್ನ ಪರಿಶೀಲನೆ ಮಾಡೋದಕ್ಕೂ ಆಗಲ್ಲ ಅಂತಂದ್ರೆ ಇಲ್ಲಿ ಪಕ್ಕ ಕಚೇರಿಯಲ್ಲಿ ಕೂತಿದ್ರೆ ಒಂದು ತಗೋಬೋದಾಗಿತ್ತು. ಆಕ್ಚುಲಿ ಇದನ್ನ ಯಾರ ಇಲ್ಲ, ನೀವು ಇಲ್ಲ ಅಂತ ತಕ್ಷಣ ಬೇರೆ ಯಾರನ್ನಾದ್ರೂ ನಿಮ್ಮ ಇಲಾಖೆ, ನಿಮ್ಮ ಸಭಾಧ್ಯಕ್ಷನ ಕಳಿಸ್ಬೇಕಾಗಿರೋ ಜವಾಬ್ದಾರಿ ನಿಮ್ದಿತ್ತು. ಆಹ್ವಾನ ಕೊಟ್ಟಾಗ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮುಖ್ಯ ಅತಿಥಿಗಳಾಗಿ ಕರೆದಾಗ ಅದು ಬರ್ಬೇಕಾಗಿರೋ ಜವಾಬ್ದಾರಿ ತಮ್ದಿರುತ್ತೆ. ಈ ಒಂದು ವಿಚಾರಗಳಲ್ಲಿ ಇವತ್ತೇನು ಕೆಲವು ಅಹವಾಲುಗಳು ನಮ್ಮ ರೈತ ಸಂಘಕ್ಕೆ ಸುಮಾರು ಜನ ಅಹವಾಲುಗಳನ್ನು ತಂದಿದ್ದಾರೆ. ಆ ಅಹವಾಲುಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು ಸ್ವೀಕಾರ ಮಾಡಿ ಮುಂದಿನ ಹೋರಾಟ ಇದರಲ್ಲಿ ಯಾರಾದ್ರೂ ತಪ್ಪಾಗಿದೆ, ತಾಲೂಕಾಗಿರ್ಬೋದು, ಪಂಚಾಯತ್ ರಾಜ್ ಆಗಿರ್ಬೋದು, ಮತ್ತೆ ಬೇರೆ ಎಲ್ಲ ಇತರೆ ಇಲಾಖೆಗಳೆಲ್ಲ ಆಗಿದ್ರೆ ಒಂದು ಉಗ್ರವಾದ ಹೋರಾಟನ ಮಾಡಿ ನೊಂದಂತ ರೈತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಬಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಗಂಟೆನ ಇವತ್ತು ಹೇಳ್ತಾ ಇದ್ದೀವಿ. ಇದೇ ರೀತಿ ಇವತ್ತು ಎಲ್ಲಿ ಆಗಿದ್ದೀವಿ, ನಾವು ಎಲ್ಲಿ ಅಡುತ್ತಾ ಇದ್ದೀವಿ ಅಂತಂದ್ರೆ, ರಾಜಕಾರಣಿಗಳ ಹತ್ರ ದುಡ್ಡು ತಗೊಂಡು ಓಟ್ ಹಾಕಿ ಓಟನ್ನ ಕೊಂಡ್ಕೊತಾ ಇದಾರೆ. ಅವ್ರು ಕೊಂಡ್ಕೊಂಡ ಮೇಲೆ ನಿಮ್ಮ ಹತ್ರ ಏನ್ ಕೆಲಸ ಇದೆ, ನೀವೇ ಮಾಡ್ಕೊಂಬಿಡ್ತೀರಿ. ಅದನ್ನ ಮೊದಲು ಆ ಭ್ರಷ್ಟಾಚಾರಗಳನ್ನ ಮೊದಲು ನಿಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೆ ಹೇಳಿ ಅದನ್ನ ಪೀಳಿಗೆಯನ್ನು ಬೀಳಿಸಿ, ಯಾರು ಯೋಗ್ಯವಾದ ವ್ಯಕ್ತಿಯನ್ನ ಯೋಗ್ಯವಾಗಿ ನಮ್ಮಲ್ಲಿ ಇದಾನೆ, ನಾಳೆ ನಮ್ಮ ತಾಲೂಕನ್ನು ನೋಡ್ಕೊತಾನೆ, ನಮ್ಮ ತಾಲೂಕನ್ನು ಸಂರಕ್ಷಣೆ ಮಾಡ್ತಾನೆ, ನಮ್ಮ ರೈತರನ್ನ ರಕ್ಷಣೆ ಮಾಡ್ತಾನೆ, ಬಡವನ ರಕ್ಷಣೆ ಮಾಡ್ತಾನೆ, ದೀನ ದಲಿತರನ್ನು ರಕ್ಷಣೆ ಮಾಡ್ತಾನೆ ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡೋ ಜವಾಬ್ದಾರಿಯನ್ನು ಕಲ್ತ್ಕೋಬೇಕಾಗತ್ತೆ ನೀವು. ಹಾಗಾಗಿ ಈ ಹೆಚ್ಚಿನ ಸಮಯದಿಂದ ಕಾರಣ ನನ್ನ ಮಾತುಗಳನ್ನ
ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅನ್ನದಾತನಿಗೆ